ಇದು ರಾಜ್ಯವೇ ಬೆಚ್ಚಿ ಬೀಳುವ ಸುದ್ದಿ. ದಾಂಡೇಲಿಯ ಟಿಂಬರ್ ಡಿಪೋದಲ್ಲಿ ಟಿಂಬರ್ ಮರ್ಚೆಂಟ್ ಆದ ಟಿಂಬರ್ ಡಿಪೋ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಟಿಂಬರ್ ಡಿಪೋ ನಡೆಗೆ ವ್ಯಾಪಕ ಆಕ್ರೋಶ, ಪ್ರತಿಭಟನೆಗೆ ನಿರ್ಧಾರ. ದಾಂಡೇಲಿಯ ಟಿಂಬರ್ ಡಿಪೋ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ ಬೇನಾಮಿ ಹೆಸರಿನಲ್ಲಿ ಟಿಂಬರ್ ಮರ್ಚೆಂಟ್ ಆಗಿ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ವಾಮಮಾರ್ಗದ ದಂಧೆ ನಡೆಸುತ್ತಿದ್ದಾರೆ ಎಂದು ದಾಂಡೇಲಿ ಟಿಂಬರ್ ಅಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಗಂಭೀರ ಆರೋಪ ಮಾಡಿದೆ. ಈ ಕುರಿತು ಅಸೋಸಿಯೇಷನ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ತಪ್ಪಿತಸ್ಥರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದೆ. ದಾಂಡೇಲಿ ನಗರದ ಟಿಂಬರ್ ಡಿಪೋದಲ್ಲಿ ಇಂದು ಬುಧವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ದಾಂಡೇಲಿ ಟಿಂಬರ್ ಅಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮಾಧ್ಯಮದೊಂದಿಗೆ ಮಾತನಾಡಿದರು. ದಾಂಡೇಲಿ ಟಿಂಬರ್ ಅಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ರೇಮಾನಂದ್ ಗವಾಸ್ ಅವರು ಮಾತನಾಡಿ, ಜುಲೈ 13ರಿಂದ ಈ ಟೆಂಡರ್ ಮೂಲಕ ಮರಮುಟ್ಟುಗಳ ಬಹಿರಂಗ ಹರಾಜು ನಡೆಯುತ್ತಿದೆ. ಈ ಪ್ರಕ್ರಿಯೆಯಲ್ಲಿ ದೂರದ ಊರುಗಳಿಂದ ಬರುವವರನ್ನು ಡಿಪೋ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪ್ರಭಾವಿಸಿ ಬೇನಾಮಿ ಹೆಸರು ಅಥವಾ ಬೇರೆ ಐಡಿಗಳಲ್ಲಿ ವ್ಯವಹಾರವನ್ನು ನಡೆಸುತ್ತಿದ್ದಾರೆ. ಪ್ರತಿ ಹರಾಜಿನಿಂದ 25ರಿಂದ 30 ಲಕ್ಷ ರೂಪಾಯಿವರೆಗೆ ಅಕ್ರಮವಾಗಿ ಹಣ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. ಟಿಂಬರ್ ಡಿಪೋ ಆವರಣದಲ್ಲಿ ಸಿಸಿಟಿವಿ ಇದ್ದರೂ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 7 ಗಂಟೆಯಿಂದಲೇ ಗ್ರಾಹಕರೊಂದಿಗೆ ಸಂಗ್ರಹಣಾ ಸ್ಥಳಕ್ಕೆ ಬಂದು ವ್ಯಾಪಾರದ ಬಗ್ಗೆ ಚರ್ಚಿಸುತ್ತಿರುವುದು ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಎಂದು ಹೇಳಿದ್ದಾರೆ. ಇದಲ್ಲದೆ ಸ್ಟ್ಯಾಗ್ ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಮತ್ತು ಪಾಸ್ ಪರ್ಮಿಟ್ಗೆ ಸಂಬಂಧಿಸಿದಂತೆ ಫಾರ್ಮ್ ನಂಬರ್ 27 ಅನ್ನು ನೀಡುವ ಕೆಲಸವನ್ನು ಅಧಿಕಾರಿಗಳೇ ನೇರವಾಗಿ ಮಾಡುತ್ತಿರುವುದರಿಂದ ದಿಮ್ಮೆಗಳನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಡಿಪೋಗೆ ಸಂಬಂಧವಿಲ್ಲದ ಬೇರೆ ಇಲಾಖೆಯ ಸಿಬ್ಬಂದಿಗಳನ್ನು ಒಳಗೆ ಸೇರಿಸಿಕೊಂಡು ದಂಧೆ ಮಾಡಲಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ಕಳೆದ ಅನೇಕ ವರ್ಷಗಳಿಂದ ಪ್ರಾಮಾಣಿಕವಾಗಿ ಟಿಂಬರ್ ಮರ್ಚೆಂಟ್ ಆಗಿ ಬದುಕು ಕಟ್ಟಿಕೊಂಡ ನಾವು ಇನ್ನು ಮುಂದೆ ಉದ್ಯಮ ನಡೆಸುವುದು ಹೇಗೆ ಎಂಬುದೇ ಚಿಂತೆಯಾಗಿದೆ ಎಂದು ಪ್ರೇಮಾನಂದ್ ಗವಾಸ್ ಅವರು ಬೇಸರವನ್ನು ವ್ಯಕ್ತಪಡಿಸಿದರು. ಪ್ರಾಮಾಣಿಕ ಅಧಿಕಾರಿಯಾಗಿರುವ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆಸಿ ಅವರ ಮೇಲೆ ನಂಬಿಕೆ ಇದೆ. ಅವರು ತಕ್ಷಣ ಮಧ್ಯಪ್ರವೇಶಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ವಿಶ್ವಾಸವಿದೆ ಎಂದರು. ಈ ಕೂಡಲೇ ಟಿಂಬರ್ ಡಿಪೋ ಕಾರ್ಯಾಲಯದಲ್ಲಿರುವ ಹಾಗೂ ಟಿಂಬರ್ ಡಿಪೋ ಆವರಣದಲ್ಲಿರುವ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡಬೇಕು. ಅದೇ ರೀತಿ ವಾಮಮಾರ್ಗದಲ್ಲಿ ದಂಧೆಯನ್ನು ನಿಲ್ಲಿಸಿ ಭಾಗಿಯಾದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ತನಿಖೆಗೆ ಒಳಪಡಿಸಿ ಕೂಡಲೇ ವರ್ಗಾವಣೆ ಮಾಡಬೇಕು ಹಾಗೂ ಅವರ ಉಳಿತಾಯ ಖಾತೆಗಳನ್ನು ಮತ್ತು ಮೊಬೈಲ್ಗಳನ್ನು ತನಿಖೆಗೆ ಒಳಪಡಿಸಬೇಕು. ನಾಳೆ ಬೆಳಿಗ್ಗೆ 10 ಗಂಟೆಯ ಒಳಗಡೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಟಿಂಬರ್ ಡಿಪೋ ಆವರಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಪ್ರೇಮಾನಂದ್ ಗವಾಸ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ದಾಂಡೇಲಿ ಟಿಂಬರ್ ಅಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ ಸಿಎಸ್ ವಸ್ತ್ರದ ಹಾಗೂ ಪದಾಧಿಕಾರಿಗಳಾದ ರಫೀಕ್ ಖಾನ್ ಮತ್ತು ಸುನಿಲ್ ಸೋಮನಾಚಿ ಅವರು ಮಾತನಾಡಿ, ಮರಮುಟ್ಟುಗಳ ಈ ಹರಾಜು ಪ್ರಕ್ರಿಯೆಯಲ್ಲಿ ಟಿಂಬರ್ ಡಿಪೋ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಾಮಮಾರ್ಗದಲ್ಲಿ ಮಾಡುತ್ತಿರುವ ದಂಧೆಯ ಕುರಿತಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಟಿಂಬರ್ ಅಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು ನ್ಯಾಯ ಬೇಕು. ನಾವು ಈಗ ಏನು ಇದು ಟಿಂಬರ್ ಡಿಪೋದಲ್ಲಿ ಏನು ಪ್ರತಿಭಟನೆ ಸಲುವಾಗಿ ಬಂದಿದ್ದೀವಲ್ಲ, ಅದೇನಂತ ಹೇಳಿದರೆ, ನಾನು ಆ್ಯಕ್ಚುಲಿ ಟಿಂಬರ್ ಮರ್ಚೆಂಟ್ ಮತ್ತು ಎಲ್ಲರೂ ಇಲ್ಲಿ ಟಿಂಬರ್ ಮರ್ಚೆಂಟ್, ಆದರೆ ಮುಜುಗರ ಆಗ್ತಾ ಇದೆ ಟಿಂಬರ್ ಮರ್ಚೆಂಟ್ ಅನ್ಲಿಸ್ಗೆ. ಯಾಕಂದರೆ ದಿನ ಮತ್ತು ನಿನ್ನೆ ದಿನ ನೀವು ನೋಡಿರ್ಬೋದು ಟಿಂಬರ್ ಮರ್ಚೆಂಟ್ ಯಾರು ಅಂಥೇಳಿ. ಯಾಕಂದರೆ ಇವರೆಲ್ಲ ಲ್ಯಾಪ್ಟಾಪ್ ತೊಗೊಂಡು ಒಬ್ಬೊಬ್ಬರು ತನ್ನ ಪಾರ್ಟಿ ತೊಗೊಂಡು ಐ ಡಿ ಒಳಗೆ ಹಾಕ್ತಾಯಿದ್ದಾರೆ. ಇವರು ಫೇಕ್ ಐ ಡಿ ಮಾಡಿಕೊಂಡು ಯಾರ್ದೋ ಐ ಡಿ ಒಳಗೆ ಹಾಕ್ಕೊಂಡು ಈ FDT ಮತ್ತು ಬೇರೆ ಎಲ್ಲ ಕಮಿಷನ್ ಎಲ್ಲ ತಿನ್ನಲಿಕ್ಕೆ ಅಲ್ಲಿ ಆಫೀಸ್ನಲ್ಲಿ ಯಾರೂ ಇರೋದಿಲ್ಲ. ಈ ಡಿಪೋ ಒಳಗೆಲ್ಲ ಇದ್ದಾರೆ. ಗಾರ್ಡ್ ಇರ್ಬೋದು, ವಾಚ್ಮೆನ್ ಇರ್ಬೋದು, ಫಾರೆಸ್ಟ್ರಿ ಇರ್ಬೋದು, ಇವೆಲ್ಲರೂ ಸೇರಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಈಗ ನಾವು ಟಿಂಬರ್ ಮರ್ಚೆಂಟ್ ಎಲ್ಲಿ ಹೋಗಬೇಕು? ತಮ್ಮ ಒಬ್ಬೊಬ್ಬರದ್ದು ಒಂದೊಂದು ಪಾರ್ಟಿ ಇರ್ತದೆ, ಅವರು ಅಲ್ಲಿಂದೆಲ್ಲ ಬಂದಿರ್ತಾರೆ, ಆದರೆ ಇವ್ರು ಕ್ಯಾಚ್ ಮಾಡಿಬಿಡ್ತಾರೆ. ಮತ್ತೊಂದು ಮಾತು ಹೇಳಬೇಕಂತ ಹೇಳಿದರೆ, ಬೆಳಿಗ್ಗೆ 7 ಗಂಟೆಗೆ ಏನು ಕೆಲಸ ಇವ್ರದ್ದು? ಬೆಳಿಗ್ಗೆ 7 ಗಂಟೆಗೆ ಬಂದು ಪಾರ್ಟಿ ಜೊತೆಗೆ ಮೊನ್ನೆ ದಿನ ಪಾರ್ಟಿ CC ಕ್ಯಾಮ್ರಾ ಇದೆ, ಅಲ್ಲಿ ಫುಟೇಜ್ ತೊಗೊಳ್ಬೋದು. ಒಳಗಡೆ ಇದು ಸಿಸ್ಟಮ್ನಲ್ಲಿ ಯಾರದು ಐ ಡಿ ಒಳಗೆ ಹಾಕ್ತಾ ಇದ್ದಾರೆ ಅದು ತನಿಖೆ ಆಗಬೇಕು. ನಮ್ಮ ಹತ್ರ ಐ ಡಿಗಳು ಎಲ್ಲ ಇದೆ. ಆ ಐ ಡಿಗಳು ನಾವು ಹೇಳ್ತೀವಿ ಅಲ್ಲಿಂದ ಯಾವ ಥರ ಅಂತ ಹೇಳಿದರೆ, ಮೊನ್ನೆ ದಿನ ಎಲ್ಲ ಬಂದು ಪಾರ್ಟಿ ಅದರ ತೋರಿಸ್ಕೊಂಡು ಮೆಜರ್ಮೆಂಟ್ ಮಾಡಿ ಇಷ್ಟು ಮಟೀರಿಯಲ್ ಇದೆ ಅಂತೇಳಿ ಹೇಳಿ
ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾ ಇದ್ದಾರೆ. ಆದರೆ ಕೋಟಿಗಟ್ಟಲೆ ಅಂದರೆ ಎಫ್ ಡಿ ಟಿ 12% ಸ್ಟೇ ಇದೆ. ಅದು ಇವತ್ತಿಲ್ಲ ನಾಳೆ ಅದು ಏನು ನ್ಯಾಯಾಲಯದಲ್ಲಿ ಆಗ್ತದೆ ಅದು ನೋಡ್ತೀವಿ ಅದು. ಆದರೆ ಆ ದುಡ್ಡನ್ನು ಹೊಡಿಲಿಕ್ಕೆ ಮತ್ತು ಕಮಿಷನ್ ತಿನ್ನಲಿಕ್ಕೆ ಇವರು ತನ್ನ ಕೆಲಸವನ್ನು ಬಿಟ್ಟು, ಅಂದರೆ ಅಲ್ಲಿ ಅವ್ರಿಗೆ ಏನು ಐ ಡಿ ಅಂತ ಹೇಳಿದರೆ ಬರೀ ಅವ್ರ ಐ ಡಿ ಕ್ರಿಯೇಟ್ ಮಾಡಿಕೊಡೋದು ಅಷ್ಟೇ ಬಿಟ್ಟರೆ ಪಾರ್ಟಿದು ಹಾಕೋಂಗಿಲ್ಲ. ಈಗ ನೋಡಿರಿ, ಕಿರುವತ್ತಿದಲ್ಲಿ ಯಾವ ಫಾರೆಸ್ಟ್ರು ಅದು ಅಲ್ಲಿ ಡಿಪೋ ಬರಲ್ಲ, ಅವ್ರವ್ರ ಪಾಡಿಗೆ ಇರ್ತಾರೆ. ಮುಳುಗೋಡದಲ್ಲಿ ಇಲ್ಲ. ಈ ದಾಂಡೇಲಿ ಒಳಗೆ ಯಾಕೆ? ದಾಂಡೇಲಿ ಒಳಗೆ ಟಿಂಬರ್ ಮರ್ಚೆಂಟ್ ಅಂತ ಹೇಳಿದರೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಅರಣ್ಯ ಅಧಿಕಾರಿಗಳು ಅಥವಾ ನಾವೆಲ್ಲ. ನಾವು ಯಾವುದೂ ಇಲ್ಲ, ನಾಮಕೆ ವಾಸ್ತೆ ಇದ್ದೀವಿ. ಅದರ ಸಲುವಾಗಿ ದಯವಿಟ್ಟು ಏನಂತ ಹೇಳಿದರೆ, ನನ್ನ ಏನು ದೂರಿದೆ ತಕ್ಷಣ ಇದ್ರ ಬಗ್ಗೆ ಈ ನಮ್ಮ ಹರಿಯಾಣ ಕ್ಷೇತ್ರದ DFO ಇದ್ದಾರೆ ಪ್ರಶಾಂತ್ ಸಾಹೇಬರು, ಅವ್ರ ಮೇಲೆ ತುಂಬ ಗೌರವ ಇದೆ ನನಗೆ. ಮತ್ತು ನನಗೆ ಅದ್ರ ಬಗ್ಗೆ ಈ ತನಿಖೆಗೆ ಅವರು ಸ್ಪಂದಿಸ್ತಾರೆ ಅಂಥೇಳಿ ನನಗೆ ಭಾಳ ಅಪಾರ ಒಂದು ಇದು ಇದೆ. ಆ ಥರ ಅವ್ರು ತನಿಖೆ ನಡೆಸಬೇಕು ಮತ್ತು ಪರ್ಟಿಕ್ಯುಲರ್ ಆಗಿ ಆ ಕರೆಗಳನ್ನು ತನಿಖೆ ಮಾಡಬೇಕು. ಆ ಕರೆಗಳು ನೋಡಿ, ಒಂದು ಐ ಡಿ ಒಳಗೆ ಒಬ್ಬರು ತೊಗೊಳ್ತಾರೆ. ಆ ಐ ಡಿ ಮಾಲಕರು ಯಾರಿದ್ದಾರಲ್ಲ, ಆ ಐ ಡಿ ಮಾಲಕರ ಜೊತೆಗೆ ಎಷ್ಟು ಸತೆ ಕರೆಗಳು ಸಂಪರ್ಕಿಸಿದ್ದಾರೆ ಮತ್ತು ಐ ಡಿ ಒಳಗೆ ಎಷ್ಟು ಜನ ತೊಗೊಂಡಿದ್ದಾರಲ್ಲ ಅವ್ರ ಜೊತೆಗೆ ಇವ್ರ ಸಂಪರ್ಕ ಎಷ್ಟಿದೆ ಅದೆಲ್ಲ ತನಿಖೆ ಆಗಬೇಕು. ಅವಾಗೆಲ್ಲ ಗೊತ್ತಾಗ್ತದೆ. ಇವತ್ತು ಗೊತ್ತಾಗಿಲ್ಲದ್ರೂ ಒಂದು ದಿನ ಆದಾಯಕ್ಕಿಂತ ಮೀರಿ ಏನು ಆಸ್ತಿ ಇದ್ರೂ ಒಂದಿನ ಅದು ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡೋದು ಗ್ಯಾರಂಟಿ, ಅದು ಮುಂದಿನ ದಿನದಲ್ಲಿ. ಆದರೆ ಇವತ್ತು ಸದ್ಯಕ್ಕೆ ನಮಗೆ ಹಾನಿ ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ಜವಾಬ್ದಾರಿ ಯಾರು? ನಾವು ಟಿಂಬರ್ ಮರ್ಚೆಂಟ್ಗಳು. ಆದರೆ ನಾವೆಲ್ಲ ಖಾಲಿ ಆಗಿಬಿಟ್ಟಿದ್ವಿ, ನಮ್ಮ ಹತ್ರ ಯಾರೂ ಬರ್ತಾ ಇಲ್ಲ. ಮತ್ತು ಇವ್ರೇನು ಮಾಡ್ತಾರೆ, ಹೊರಗಿಂದ ಫೋನ್ ಮಾಡ್ತಾರಲ್ಲ ಆಕ್ಷನ್ ಯಾವಾಗಿದೆ ಅಂಥೇಳಿ. ಅವಾಗ ಹೇಳೋದು ಇವ್ರಿಗೆ ಏನಂತ ಹೇಳಿದರೆ, ಆಕ್ಷನ್ ಇನ್ನೂ 2 ತಿಂಗಳ ಬಿಟ್ಟು ಬರ್ರಿ, ಯಾಕಂದರೆ ನಮ್ಮ ಕಡೆ ಸ್ಟಾಕ್ ಇದ್ರೂ ಕರೆಯೋದಿಲ್ಲ, ಯಾಕಂದರೆ ಅವ್ರಿಗೆ ಬಿಸ್ನೆಸ್ ಮಾಡೋದಿರ್ತದೆ. ಹಾನಿ ಏನಂತ ಹೇಳಿದರೆ, ಸರ್ಕಾರಕ್ಕೆ ಹಾನಿ ಅಂದರೆ ಅವರು ಬರಲ್ಲ, ಅವ್ರು ಎಲ್ಲಿ ಬೇರೆ ಕಡೆ ತೊಗೊಂಡು ಹೋಗ್ತಾರೆ. ಇನ್ನೊಂದು ಹೇಳ್ತೇನೆ, ಡಿಪೋ ಒಳಗೆ ಲೋಡಿಂಗ್ ಅವ್ರದ್ದೇ, ಅನ್ಲೋಡಿಂಗ್ ಅವ್ರದ್ದೇ, ಸ್ಟ್ಯಾಗ್ ಅವ್ರದ್ದೇ, ಪಾಸು ಕೊಡೋರು ಅವರೇ, ಬಿಸ್ನೆಸ್ ಮಾಡೋರು ಅವರೇ. ಅಲ್ಲಿ ಏನು ಆಗೋ ಸಾಧ್ಯತೆಗಳು ಇದಾಗುತ್ತುಂಟು. ಇವತ್ತು 4 ಪೀಸ್ ಇದೆ, ಅದರೊಳಗೊಂದು ಹಾಳಿದೆ, ಅಲ್ಲಿ ಒಂದು ಚೇಂಜ್ ಮಾಡೋ ಸಾಧ್ಯತೆಗಳೂ ಇದೆ. ಅದು ತನಿಖೆ ಮಾಡಬೇಕು. ಯಾಕಂದರೆ ರಕ್ಷಕರು ಭಕ್ಷಕರಾದಾಗ ಅಂತೇಳಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಆ ಥರ ಆಗಿದೆ. ದಯವಿಟ್ಟು ಮೇಲಾಧಿಕಾರಿಗಳು ಇದು ತಕ್ಷಣ ತನಿಖೆಗೊಳಿಸ್ಕೊಂಡು ಮತ್ತು ಇಲ್ಲಿಂದ ಎತ್ತಗಡಿ ಮಾಡಲೇಬೇಕು. ಮತ್ತು ಇಲ್ಲೇ ಎಲ್ಲ ಮಹಿಳೆಯರು ನೇಮಿಸಬೇಕು. ಮತ್ತು ಡಿಪೋ ಒಳಗೆ ಆಕ್ಷನ್ ದಿನ ಬರೀ 2-3 ವಾಚ್ಮೆನ್ ಬಿಟ್ಟರೆ ಸಾಕು, ಅವಶ್ಯಕತೆನೇ ಇಲ್ಲ. ಅವು ಇವತ್ತು ಇಲ್ಲಿ ಬರೋದೇನು ಅವಶ್ಯಕತೆ ಇದೆ? ಎಲ್ರಿಗೂ ಆ ಲಾಟ್ ತೋರಿಸೋದು, ಇದು ಲಾಟ್ ತೋರಿಸೋದು, ಜೊತೆಗೆ ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ, ಎಲ್ಲ ವೀಡಿಯೋಗಳು ಇದೆ. ಲ್ಯಾಪ್ಟಾಪ್ ತೊಗೊಂಡು ಇವರೆಲ್ಲ ಹಾಕ್ಸೋದು, ಅವ್ರು ಯಾರು ಏನು ಎಲ್ಲ ತನಿಖೆ ಆಗಬೇಕು. ಮತ್ತು ಏನೋ ಇವೆಲ್ಲ ಅವ್ಯವಹಾರ ಆಗುವಂಥ ತಡೆ ಹಿಡಿಬೇಕಂತ ಹೇಳಿದರೆ ಸರ್ಕಾರವು ಅದೆಲ್ಲ ಇವರಿಗೆಲ್ಲ ಎತ್ತಗಡಿ ಮಾಡಲೇಬೇಕು ಮತ್ತು ತನಿಖೆಗೊಳಿಸ್ಬಿಡ್ಬೇಕು ಅಂತೇಳಿ ನನ್ನ ಮನವಿ ಇದೆ. ನಿಮಗೆ ಈ ಟಿಂಬರ್ ಡಿಪೋ ವಿಭಾಗದಲ್ಲಿ ಎಷ್ಟು ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಈ ರೀತಿ ಇವರು ಮಾಡ್ತಿದ್ದಾರೆ ಅನ್ನುವ ಆರೋಪ ನಿಮ್ಮದಿದೆ? ಸದ್ಯಕ್ಕೆ ನಮಗೆ ವಾಚ್ಮೆನ್ನಿಂದ ಹಿಡಿದು ಗಾರ್ಡ್ ಹಿಡಿದು ಫಾರೆಸ್ಟ್ ತನಕ ಇದೆ. ಅಲ್ಲಿ ಮೇಲಾಧಿಕಾರಿ ಎಲ್ಲಿ ಮಟ್ಟ ಸಪೋರ್ಟ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಅವ್ರು ಯಾಕೆ ಬಿಟ್ಟಿದ್ದಾರೆ ಡಿಪೋ ಒಳಗೆ? ನಿನ್ನೆ ಮತ್ತು ಮೊನ್ನೆ ದಿನ ಇಷ್ಟಲ್ಲ, ಇದು ಮುಂದೆ ಮಾಡ್ತಾಯಿದ್ರು, ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಬಿಟ್ಟಿದ್ವಿ. ಆದರೆ ಇದು ಅತಿ ಮೀರಿ ಆಗಿಬಿಟ್ಟಿದೆ. ನಾವು ಟಿಂಬರ್ ಮರ್ಚೆಂಟ್ ಅನ್ಲಿಕ್ಕೆ ನಮಗೆ ನಾಚಿಕೆ ಬರ್ತಾ ಇದೆ, ಯಾಕಂದರೆ ಅವರೇ ಟಿಂಬರ್ ಮರ್ಚೆಂಟ್ ಆಗಿಬಿಟ್ಟಿದ್ದಾರೆ. ಅದೇ ನಮಗೆ ಸಮಸ್ಯೆ ಆಗ್ತಾ ಇದೆ. ನೀವು ಫೇಕ್ ಐ ಡಿ ಅಂತ ಹೇಳಿದ್ರಿ, ಅಂದ್ರೆ ಏನು ನಮ್ಗೆ ಅರ್ಥ ಫೇಕ್ ಅಂದರೆ ತನಿಖೆಗೊಳಿಸ್ಬೇಕು. ಫೇಕ್ ಐ ಡಿ ಅಂದರೆ ಹೆಂಗಂತ ಹೇಳಿದ್ರೆ, ನೋಡಿ, ಒಂದು ಐ ಡಿ ಒಳಗೆ ಅವರು ಹಾಕ್ತಾ ಇದ್ದಾರೆ, ಅವ್ರಿಗೆ ಸಂಬಂಧ ಇಲ್ಲ. ಈಗ ಯಾರು ಐ ಡಿ ಇದೆ ಅವ್ರು ಬರಲಿ, ಬೇಕಾದ್ರೆ ಇವ್ರು ಸಹಾಯ ಮಾಡಲಿ. ಯಾವ ಥರ ಸಹಾಯ ಮಾಡಬೇಕು? ಪದೇ ಒಂದೇ ಐ ಡಿ ಒಳಗೆ ಹಾಕ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನೀವು ಫುಟೇಜ್ ನೋಡ್ಬೋದು ಆಫೀಸ್ನಲ್ಲಿ, ಕಂಟಿನ್ಯೂ ಯಾರು ಹಾಕ್ತಾ ಇದ್ದಾರೆ ಅಂಥೇಳಿ. ಕೋಟಿಗಟ್ಟಲೆ ವ್ಯವಹಾರ ಆಗ್ತಾ ಇದೆ, ಕೋಟಿಗಟ್ಟಲೆ, ಲಕ್ಷಾಂತರ ಅಲ್ಲ. ಅವರು ಒಂದೊಂದು ಇದಕ್ಕೆ ನಂದೇ ಅನಿಸಿದ ಪ್ರಕಾರ 15 ರಿಂದ 20 ಲಕ್ಷ ರೂಪಾಯಿ ಆಕ್ಷನ್ ಒಳಗೆ ಒಬ್ಬೊಬ್ಬರು ಹೊಡೆದಿರ್ಬೋದು. ಒಬ್ಬೊಬ್ರಿಗೆ ಎಲ್ಲರೂ ಅಲ್ಲ, ಮೇನಿದ್ದವ್ರು 15-20 ಭಾಗವಹಿಸಿದವರು ಅವ್ರದ್ದು ನೋಡಿ 12% ಇದೆ FDT, ಮತ್ತು ಅದು ಸೇರಿ 14.5% ಸಿಗ್ತದೆ. ಮತ್ತು ವಾನು ತಗೊಳ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ. ಕೆಲವೊಂದು ಗೊತ್ತಾಗೋದಿಲ್ಲ, 10% ಅದೆಲ್ಲ ಸೇರಿ 20-25% ಹೊಡಿತಾ ಇದ್ದಾರೆ. 1 ಕೋಟಿಗೆ 25 ಲಕ್ಷ ರೂಪಾಯಿ ಅಂದರೆ ಎಷ್ಟು? ಅದು ಯಾರು ಗೊತ್ತು? ಇದೆಲ್ಲ ಇದರೊಳಗೆ ಇದು ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ಮನಸ್ಸಿಗೆ ಬಂದಂಗೆ ಯಾರು ನಮಗೆಲ್ಲ ನೋಡ್ತಾನೂ ಇಲ್ಲ, ಏನಿಲ್ಲ. ನಾವೆಲ್ಲ ಟಿಂಬರ್ ಮರ್ಚೆಂಟ್ ಆದರೆ ನಾವೆಲ್ಲ ಬದಿಗೆ ನಿಂತೀವಿ ನಿನ್ನೆ ನಮ್ಮ ಪಾಡಿಗೆ ನಾವು. ಆದರೆ ಅವರೇ ಎಲ್ಲ ಆ ಪಾರ್ಟಿಗಳು ತೊಗೊಂಡು ಮೀನು ಮಾರ್ಕೆಟ್ನಾಗ ಮಾಡಿಬಿಟ್ಟಿದ್ದಾರೆ. ಅವ್ರಿಗೇನು ಕೆಲಸ ಇದೆ? ಅಲ್ಲಿ ಆಫೀಸ್ ಒಳಗೆ ಕೂತ್ಕೊಳ್ಳೋದು ಅಷ್ಟೇ. ಅಲ್ಲಿ ಯಾರು ಬಂದರೆ ಅದು ಹೇಳಬೇಕು ಬಿಡಬೇಕು, ಅದನ್ನು ಬಿಟ್ಟು ಅವರು ಪಾರ್ಟಿದು ಐ ಡಿ ಹಾಕ್ಕೊಂಡು ಅವರೆಲ್ಲ ಹಾಕ್ತಾ ಇರೋದಲ್ಲ. ಆದರೆ ಐ ಡಿಗಳು ನಾವು ಹೇಳ್ತೀವಿ, ಯಾರು ತನಿಖೆಗೆ ಬರ್ತಾರಲ್ಲ ಅವಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ ಐ ಡಿನಲ್ಲಿ ಏನೇನಾಗಿದೆ ಅಂತೇಳಿ. ಅವಾಗ ಕೋಟಿಗಟ್ಟಲೆ ವ್ಯವಹಾರ ಆಗಿರ್ತವೆ. ಆ ಕೋಟಿಗಟ್ಟಲೆ ವ್ಯವಹಾರದಲ್ಲಿ ಜನ ಏನಿದಾರಲ್ಲ, ಅದು ತೊಗೊಂಡಿರ್ತಾರಲ್ಲ, ಅವ್ರ ಜೊತೆಗೆ ಸಂಪರ್ಕ ಎಷ್ಟು ಕರೆಗಳು ಆಗಿದಾವೆ, ಕರೆಗಳು ಇವರಿದೆ ನಮ್ಮ ಸಂಪರ್ಕ ಇದೆ. ಆ ಐ ಡಿ ಓನರ್ ಯಾರಿದ್ದಾರೆ ಅವ್ರ ಜೊತೆಗೆ ಎಷ್ಟು ಸಂಪರ್ಕ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಅವೆಲ್ಲ ನೋಡಬೇಕು, ಅದೆಲ್ಲ ತನಿಖೆ ಆಗಬೇಕು ಅವ್ರಿಗೆ. ನೀವೀಗ
ನೀವು ಆರೋಪ ಮಾಡಿರುವಂತಹ ಏನು ಟಿಂಬರ್ ಡಿಪೋದ ಸಿಬ್ಬಂದಿಗಳ ಮೊಬೈಲ್ಗಳನ್ನು ತನಿಖೆಗೊಳಪಡಿಸಬೇಕು. ಹೌದೌದು. ಎಲ್ಲ ಮೊನ್ನೆಯಿಂದ ನಡೆದಿರುವಂತಹ CCTV ಫುಟೇಜನ್ನು ಕೂಡ ಪರಿಶೀಲನೆ ಮಾಡಬೇಕು. ಹೌದು. ಅವರ ಆರ್ಥಿಕ ವ್ಯವಹಾರಗಳನ್ನು ತನಿಖೆಗೊಳಪಡಿಸಬೇಕು. ಏನಾದರೂ ಬೇನಾಮಿ ಅಕೌಂಟ್ ಕ್ರಿಯೇಟ್ ಮಾಡಿ ಬೇನಾಮಿ ID ಏನು ಹೇಳಿದ್ರಿ ಅವೆಲ್ಲವುಗಳನ್ನು ಕೂಡ ತನಿಖೆಗೊಳಪಡಿಸಬೇಕು. ಮತ್ತೊಂದು ಹೇಳಿದೆ, ಮತ್ತೊಂದು ಸತಿ ಇದೇ ಒಂದು ಮಾತು ರಿಪೀಟ್ ಮಾಡ್ತೇನೆ ನಿಮಗೆ. ಸರ್ಕಾರಕ್ಕೆ ಇದರಿಂದ ಹಾನಿ ಏನಂತ ಹೇಳಿದೆ, ಬರೇ ನಮ್ಮದು ಬಿಸ್ನೆಸ್ ಸಲುವಾಗಿ ಅಷ್ಟೇ ಅಲ್ಲ, ಸರ್ಕಾರಕ್ಕೆ ಮತ್ತೊಂದು ಹಾನಿ ಆಗಿದೆ. ಯಾಕಂತ ಹೇಳಿದರೆ ಇವರು ಸ್ಟ್ಯಾಗ್ ಇವರೇ ಮಾಡೋದು, ಹಾಂ, ಲಾಟಲ್ಲಿ ಇವರೇ ಹಚ್ಚೋದು, ಪಾರ್ಟಿನೂ ಇವ್ರದೇ, ಪಾಸು ಇವ್ರದೇ, ಏನು ಬೇಕಾರಾಗ್ಬೋದು, ಎಲ್ಲವನ್ನೂ ಅವ್ರದ್ದೇ ಕೈನಲ್ಲಿ. ಅಂದರೆ ಕಳ್ಳರ ಕೈನಲ್ಲಿ ಕೀ ಕೊಟ್ಟಿದ್ದಂಗೆ ಇರ್ತದಲ್ಲ, ಅದು ಆ ಥರ ಆಗಿಬಿಟ್ಟಿದೆ. ಅವ್ರು ಏನು ಬೇಕಾದ್ರೆ ಮಾಡ್ಬೋದು, ನಮಗೇನೋ ಗೊತ್ತಾಗಲ್ಲ. ಅಲ್ಲ, ಅವ್ರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಯಾಕೆ ಅಧಿಕಾರಿಗಳು? ಯಾಕೆ ಇಷ್ಟು ಲೂಸ್ ಬಿಟ್ಟಿದ್ದಾರೆ? ಇದೇ ದಾಂಡೇಲಿನೇ ಬೇಕು, ಯಾವುದು ಎಲ್ಲಿನೂ ಇಲ್ಲಲ್ಲ. ಮುಡುಗೋಡದಲ್ಲಿ ಇಲ್ಲ, ಕಿರ್ವತ್ತಿದಿಲ್ಲ. ನೋಡಿ, ಆ ಮುಡುಗೋಡದಲ್ಲಿ ಯಾವ ಫಾರೆಸ್ಟರ್ ಬರೋದಿಲ್ಲ. ಅಲ್ಲಿ ಕಿರ್ವತ್ತಿದಲ್ಲಿ ಗಜು ನಾಯ್ಕ್ ಅಂತ ಹೇಳಿದ್ದಾರೆ, ಅವ್ರಿಗೆಲ್ಲ ಓಲೆನ್ ಸೋಲ್ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಅವರು ಆಫೀಸ್ ಬಿಟ್ಟು ಎಲ್ಲಿ ಹೋಗಲ್ಲ, ಅಷ್ಟೇ ನನ್ನ ಪಾಡಿಗೆ. ಎಲ್ಲರೂ ನಾವೆಲ್ಲ ಹೋಗ್ತೀವಲ್ಲ, ಅಲ್ಲಿ ಎಲ್ಲ ಡಿಪೋದಲ್ಲಿ ಹೋಗಿ ನಾವೇ ಹಾಕ್ತೀವಿ. ಯಾರು ಫಾರೆಸ್ಟರ್ ಬರೋದಿಲ್ಲ, ಮುಡುಗೋಡದಲ್ಲಿ ಯಾರು ಬರೋದಿಲ್ಲ ರೀ, ಬಿಸ್ನೆಸ್ ಮಾಡೋದಿಲ್ಲ. ಇಲ್ಲೇ ಬಂದು ಎಲ್ಲರೂ ಬರೋದು ಇದೆ, ದುಡ್ಡು ಮಾಡಲಿಕ್ಕೆ ಇದೆ. ಅಂದರೆ ಅದು ಮಾಡ್ತಾರಲ್ಲ. ಆದರೆ ನಾನೇನು ಹೇಳ್ತಾ ಇರೋದು, ಅವ್ರಿಗೊಂದು ಮಾತು ಹೇಳ್ತೀನಿ, ಕಿವಿ ಮಾತು. ದಯವಿಟ್ಟು ಅವರು ಒಂದರೆ ನೌಕರಿ ಮಾಡಲಿ, ಇಲ್ಲಾಂದರೆ ಟಿಂಬರ್ ಮರ್ಚೆಂಟ್ ಆಗಲಿ. ಟಿಂಬರ್ ಮರ್ಚೆಂಟ್ ಆದರೆ ನಾವು ಸ್ಪಂದಿಸ್ತೀವಿ, ನಮ್ಮ ಅಸೋಸಿಯೇಷನ್ನಲ್ಲಿ ಅವ್ರ ಸದಸ್ಯನೂ ಮಾಡ್ತೀವಿ. ಆದರೆ ಅಲ್ಲಿ ರಾಜೀನಾಮೆ ಕೊಟ್ಟು ಬರಬೇಕು. ಇನ್ನೊಂದು ಮಾಹಿತಿ ಇದೆ, ಎಲ್ಲೆಲ್ಲೋ ಸಸ್ಪೆಂಡ್ ಆದವರು ಎಲ್ಲ ಬಂದು ಹೋಗಿದ್ದಾರೆ ಅನ್ನೋ ಮಾಹಿತಿ ಚರ್ಚೆಗಳು ಬರ್ತಾ ಇದೆ. ಹೌದೌದು, ಅದು ತನಿಖೆ ಒಳಗೆ ಗೊತ್ತಾಗ್ಬಿಡ್ತದೆ. ಈಗೆಲ್ಲ ಬಹಿರಂಗವಾಗಿ ಹೇಳೋಕ್ಕಿಂತ ಅವ್ರವ್ರ ಪಾಡಿಗೆ ಅವರೇ ಟ್ರಾನ್ಸ್ಫರ್ ತೊಗೊಂಡು ಹೋಗಿದ್ರೆ ಒಳ್ಳೇದು ಅಂತೇಳಿ. ಇಲ್ಲಾಂದ್ರೆ ನಾವು ಬಿಡಲ್ಲ. ಒಂದು ವೇಳೆ ಇದಕ್ಕೆ ಮೇಲಾಧಿಕಾರಿಗಳು ಏನೋ ಸ್ಪಂದಿಸಿದ ಪಕ್ಷದಲ್ಲಿ ನಾವು ನಾಳೆಯ ದಿನಾನೂ ಮಾಡ್ಬೋದು ಪ್ರತಿಭಟನೆ, ಬೃಹತ್ ಪ್ರಮಾಣದಲ್ಲಿ ಮುತ್ತಿಗೆ ಹಾಕ್ಬೋದು. ಬೇರೆ ಡಿಪಾರ್ಟ್ಮೆಂಟ್, ಬೇರೆ ಇಲಾಖೆಗೆ ಸಂಬಂಧಪಟ್ಟವರು ಸ್ಟಾಫ್ ಎಲ್ಲ ಇಲ್ಲಿ ಟಿಂಬರ್ ಡಿಪೋ ಒಳಗಡೆ ಕೂತ್ಕೊಂಡು ಏನೋ ID ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ನಡೆದಿದೆ. ಇವತ್ತೆಲ್ಲ ನೋಡಿ, ಆಫೀಸ್ ಒಳಗೆ ಬೇರೆ ಜನ ಸಿಗ್ತಾರೆ, ಅವರೆಲ್ಲ ಸಿಗೋದಿಲ್ಲ. ಎಲ್ಲ ಇಲ್ಲಿ ನೋಡಿ, ಯಾರೂ ಬರ್ತಾ ಇಲ್ಲ. ಇವತ್ತು ನಿನ್ನೆ ಮಧ್ಯಾಹ್ನದಿಂದ ನನಗೆ ಗೊತ್ತಾದ ತಕ್ಷಣ ಯಾರೂ ಇಲ್ಲ ಡಿಪೋ ಒಳಗೆ. ಯಾಕೆ ಬರಬೇಕಿತ್ತಲ್ಲ ಹಾಗಿದ್ರೆ? ಈಗ ಸಹಾಯ ಮಾಡೋದು ಏನು ಇರ್ತದೆ ರೀ ಅವ್ರಿಗೆ? ಎಂಥ ಸಹಾಯ ಇರ್ತದೆ? ಲಾಟ್ ಇದೆ, ಲಾಟ್ ನಂಬರ್ ನೋಡ್ತಾರೆ, ಎಲ್ಲ ಇರ್ತದೆ, ಅಲ್ಲಿ ಹಾಕೋದು ಹೋಗೋದು ಅಷ್ಟೇ ಇರ್ತದೆ. ಇವ್ರದ್ದೇನು ಕೆಲಸ ಅಲ್ಲಿ? ಭದ್ರತೆಯ ಜೀವನದ ಜೊತೆಗೆ ಕೈ ತುಂಬ ಸಂಬಳ ಪಡೆಯುವಂತಹ ಉದ್ಯೋಗವನ್ನ ಮಾಡಿಕೊಂಡು ಇಲ್ಲಿಯ ಏನು ಟಿಂಬರ್ ಮರ್ಚೆಂಟಿಗೆ ಅವರ ಬದುಕಿಗೆ ಹಾನಿಯಾಗುವಂತಹ, ಅವರ ಬದುಕನ್ನು ನಾಶಪಡಿಸುವ ರೀತಿಯಲ್ಲಿ ಇವರು ಒಂದು ಜಾಬ್ ಮಾಡ್ತಾನೆ ಬಿಸ್ನೆಸ್ಗೆ ಇಳಿದಿದ್ದಾರೆ ಅನ್ನುವಂಥ ಗುರುತರವಾದ ಆರೋಪವನ್ನ ನೀವಿಟ್ಟಿದ್ದೀರಿ. ಹೌದೌದು. ನಮಗೆ ಮತ್ತೊಂದು ಇಷ್ಟು ಬೇಜಾರಾಗಿದೆ ಏನಂತ ಹೇಳಿದ್ರೆ, ಒಂದು ವೇಳೆ ನಾವು ಹೀಗೆ ಬಿಟ್ಟರೆ ಏನು ಆಕ್ಷನ್ಗೆ ಬರ್ತಾರಲ್ಲ ಜನ, ನಾವು ಕಡಲೆ ಬೀಜ ತೊಗೊಂಡು ಬಂದು ಮಾರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಗ್ಯಾರಂಟಿ. ನೋಡಿ, ಇವರು ಮಾಡ್ತಾ ಇರೋದು, ಇವ್ರು ಪ್ರತಿಯೊಂದು ಅಕೌಂಟ್ ಅವ್ರದ್ದೆಲ್ಲ ಡಿಟೇಲ್ ಚೆಕ್ ಆಗಬೇಕು. ಬ್ಯಾಂಕ್ ಅಕೌಂಟ್ಲಿಂದ ಹಿಡಿದು ಎಲ್ಲ ಚೆಕ್ ಆಗಬೇಕು. ಮತ್ತು ಇವತ್ತು ಸಾಯಂಕಾಲ ತನಕ ಮೊಬೈಲ್ ಕರೆಗಳು ಅಂತ ಆಗಲೇಬೇಕು, ಅದಂತೂ ಬಿಡುವಂಗಿಲ್ಲ. ಬೇರೆ ಮಾತು ಅಂತ ಹೇಳಿದರೆ, ಇಷ್ಟೆಲ್ಲ ನಾವು ದುಡ್ಡು ಕೊಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ದಕ್ಷ ಅಧಿಕಾರಿ ಅಂತ ಹೇಳಿದರೆ ಪ್ರಶಾಂತ್ ಸರ್ ಅವರು, DF ಅವರು ನಮಗೆ ಅವ್ರ ಮೇಲೆ ಹೆಮ್ಮೆ ಇದೆ, ಗೌರವನೂ ಇದೆ. ಅವ್ರಿಗೆ ತನಿಖೆ ಗ್ಯಾರಂಟಿ ಪಡಿಸ್ತಾರೆ. ಇವತ್ತು ಸಂಜೆವರೆಗೆ ಅದು ಆಗುವಂಥದ್ದು ನನಗೆ ಅಂದರೆ ಅವ್ರ ಬಗ್ಗೆ ನಾನು ಭೇಟಿಯಾಗಿದ್ದೀನಿ, ಮಾತಾಡಿದ್ದೀನಿ. ಆದರೆ ಇಂಥವೆಲ್ಲ ಅವ್ರು ನಡೆಯಲ್ಲ. ಅದಕ್ಕೆ ಅವರು ಸಂಜೆ ಒಳಗೆ ತನಿಖೆಗೊಳಿಸ್ಪಡಬೇಕು. ಮತ್ತು ನಮ್ಮ ಆ್ಯಕ್ಷನ್ ಆಗೋದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಗಬೇಕು ನಮಗೆ. ಇಲ್ಲದಿದ್ದರೆ ನಾವು ನಾಳೆ 10 ಗಂಟೆಗೆ ಇಲ್ಲೇ ಪ್ರತಿಭಟನೆ ಮಾಡಿ ಆಕ್ಷನ್ ಮಾಡ್ಲಿಕ್ಕೆ ಕೊಡೋದಿಲ್ಲ. ಆ ಥರನೂ ಆಗ್ಬೋದು. ಅದೆಲ್ಲ ಮಾಡ್ಲಿಕ್ಕೆ ಬೇಡ, ಅವಕಾಶ ಮಾಡಿಕೊಡ್ಬಾರ್ದು ಅಂಥೇಳಿ ನನ್ನೊಂದು ಮನವಿ. ಸರ್, ಈಗ ಆನ್ಲೈನ್ ಟೆಂಡರ್ ಸ್ಟಾರ್ಟ್ ಪ್ರಕ್ರಿಯೆಯಾಗಿ ಎಷ್ಟು ವರ್ಷ ಆಯಿತು? 2017. 2017 ಅಂದರೆ 9 ವರ್ಷ. ಈ ಸಲ 9ನೇ ವರ್ಷ ನಡೀತಾ ಇರೋದು. ಈ ಹಿಂದೆಯೂ ಕೂಡ ಇದೇ ರೀತಿ ಆಗ್ತಿತ್ತು? ಸ್ಟಾಫ್ಗಳೆಲ್ಲ ಸ್ವಲ್ಪ ಇತ್ತು, 5% 10% ಇತ್ತು. ನಾವು ನಿಷ್ಕಾಳಜಿ ಮಾಡ್ತಾ ಬಂದ್ವಿ. ಅದೇ ಪರಿವರ್ತನೆ ಆಗಿದೆ. ನೀವು ಜ್ವರದಲ್ಲಿ ಇಲ್ಲ, ಅದು ಈಗ ಕ್ಯಾನ್ಸರ್ ಆಗಿದೆ. ಹೌದು. ಒಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಾಮಾಣಿಕ ದಕ್ಷ ಅಧಿಕಾರಿ ಎಂಬ ಜನಪ್ರಿಯತೆಗೆ ಪಾತ್ರರಾಗಿರುವಂತಹ ಹಳಿಯಾಳ DFO ಡಾಕ್ಟರ್ ಪ್ರಶಾಂತ್ ಕುಮಾರ್ KC ಅವರು ಖಂಡಿತವಾಗಿ ಇವತ್ತು ಸಂಜೆ ಒಳಗಡೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಮಗ್ರ ಹಾಗೂ ಸೂಕ್ತ ತನಿಖೆಯನ್ನು ಮಾಡಿ ಇಲ್ಲಿ ಇವರ ಆರೋಪಕ್ಕೆ ಸ್ಪಷ್ಟವಾದಂತಹ ಆ್ಯಕ್ಷನ್ ಅನ್ನು ತಗೊಳ್ಳುವ ಮೂಲಕ ಒಂದು ಪ್ರಾಮಾಣಿಕವಾದಂತಹ ಕಾರ್ಯನಿರ್ವಹಣೆಗೆ ಅವಕಾಶ ಮಾಡಿಕೊಡಬೇಕು ಎನ್ನುವಂಥ ಆಗ್ರಹ ಇವ್ರದ್ದಿದೆ. ವಿಶೇಷವಾಗಿ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್
ಅಸೋಸಿಯೇಷನ್ನ ಪದಾಧಿಕಾರಿಗಳು ಇವ್ರ ಮೇಲೆ ಆಕ್ಷನ್ ಆಗದೇ ಇದ್ರೆ, ಯಾವುದೇ ಕ್ರಮವನ್ನು ಕೈಗೊಳ್ಳದಿದ್ರೆ ನಾಳೆ ಬೆಳಿಗ್ಗೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಂತಹ ಟಿಂಬರ್ ಡಿಪೋ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಮುಂದಡಿ ಇಟ್ಟಿದ್ದಾರೆ ಎನ್ನುವಂಥದ್ದನ್ನು ನಾವು ಈ ಮೂಲಕ ತಿಳಿದುಕೊಳ್ಬಹುದು. ನಮಸ್ಕಾರ. ಮೊನ್ನೆ 13ಕ್ಕೆ ದಾಂಡೇಲಿ ಟಿಂಬರ್ ಡಿಪೋ ಮರಮುಟ್ಟದಲ್ಲಿ ಏನು ಹರಾಜು ನಡೆದಿದೆ, ಆ ಹರಾಜಿನಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅದು ಏನಾಗಿದೆ, ಅದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ವಾಚ್ಮ್ಯಾನಿಂದ DRF ಈ ಲೆವೆಲ್ ತನಕ ಅದರಲ್ಲಿ ಅವರೇ ಡೈರೆಕ್ಟ್ ಟಿಂಬರ್ ಮರ್ಚೆಂಟ್ ಆಗಿದ್ದಾರೆ. ಅವರು ಟಿಂಬರ್ ಮರ್ಚೆಂಟ್ ಆಗಿದ್ದರಿಂದ ಮ್ಯಾಕ್ಸಿಮಮ್ ಲಾಟ್ಗಳು ಅವರೇ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ದಾಂಡೇಲಿಯಿಂದ 60ರಿಂದ 70 ಸಣ್ಣ ಪುಟ್ಟ ಕಾರ್ಪೆಂಟರ್ ಶಾಪ್ಗಳಿವೆ. ಅವರ ಜೀವನೋಪಾಯ ಪೂರ ಅದರ ಮೇಲೆ ಅವಲಂಬನೆ ಆಗಿದೆ. ಹಾಗಾಗಿ ಅವರು ಡೈರೆಕ್ಟ್ ಅವರಿಗೆ ಅದು ಎಫೆಕ್ಟ್ ಆಗ್ತಾ ಇದೆ. ನಾನು ಪ್ರಶಾಂತ್ ಸರ್ DCF ಪ್ರಾಮಾಣಿಕ ಡಾಕ್ಟರ್ ಪ್ರಶಾಂತ್ ಸರು ಭಾಳ ಪ್ರಾಮಾಣಿಕ ಇದ್ದಾರೆ ಅಂತ ಅವ್ರ ಮೇಲೆ ನಮಗೆ ಭಾಳ ವಿಶ್ವಾಸ ಇದೆ. ಈ ಏನು ಅವೇರ್ ಆಗಿದೆಯಲ್ಲ, ಆ ಪ್ರಶಾಂತ್ ಸರ್ ಅವರು ಇದಕ್ಕೆ ಟ್ರಾನ್ಸ್ಪರೆನ್ಸಿಯಾಗಿ ತನಿಖೆ ಮಾಡಿ ಅವ್ರ ಬ್ಯಾಂಕ್ ಅಕೌಂಟು, ಮೊಬೈಲ್ ನಂಬರು ಹಾಗೂ CCTV ಫುಟೇಜನ್ನು ಕಂಪ್ಲೀಟ್ ಕರಂಕುಷಿತವಾಗಿ ಅವರು ಮಾಡ್ತಾರಂತ ಅವ್ರ ಮೇಲೆ ನಮ್ಮ ಪೂರ ನಂಬಿಕೆ ಇದೆ. ಇಲ್ಲಿ ಇದ್ದವರು ಎಲ್ಲ ಸದಸ್ಯರಿಗೂ ಎಲ್ಲರೂ ಅವ್ರ ಮೇಲೆ ಪ್ರಶಾಂತ್ ಸರ್ ಮೇಲೆ ಭಾಳ ದೊಡ್ಡ ನಂಬಿಕೆ ಇದೆ. ಅವರನ್ನು ಇದನ್ನು ಸಂಪೂರ್ಣ ತನಿಖೆಗೆ ಒಳಪಡಿಸಿ ನಮ್ಗೆ ನ್ಯಾಯ ದೊರಕಿಸ್ತೀರೆಂದು ಕೇಳ್ಕೊತೇವೆ. ಈ ನ್ಯಾಯವನ್ನು ನನಗೆ ದೊರೆತಿಲ್ಲ ಅಂದರೆ ನಾವು ನಾಳೆಯಿಂದ ಪ್ರತಿಭಟನೆ ಕುರಿತದೆ, ಅನ್ಯ ಸತ್ಯಾಗ್ರಹ ಕುಂದಿರ್ಲಿಕ್ಕೂ ನಾವು ಹಿಂದೆ ಮುಂದೆ ಮಾಡೋದು. ಅದಕ್ಕೆ ಪೂರ ಹೊಣೆಗಾರಿಕೆ ಅರಣ್ಯ ಇಲಾಖೆ ಆಗಿರ್ತದೆ. ನಾನು ಇದರಲ್ಲಿ ಸ್ಪಷ್ಟಪಡಿಸ್ತೇನೆ. आज के दिन दांडेली टिम्बर एंड मर्चेंट्स एसोसिएशन और कारपेंटर एसोसिएशन के वती से यहाँ पर हमारे सभी मेंबर्स के वजह से यहाँ पर हमने एक प्रतिभटना बोल के किया है. इसकी वजह क्या है कि आज तक दांडेली में जो लकड़ी सौदा होती है उसमें कुछ तकलीफें आई है. इसमें फॉरेस्ट डिपार्टमेंट के कई लोग अपना किसी के आईडी पर से बहुत सा इधर लकड़ी खरीद के इधर से दूसरे को बेचने का अपना खुद का धंधा चालू किया है. उसमें एक गार्ड से पकड़ के फॉरेस्टर तक इन्होंने अपना एक बिजनेस ही शुरू किया है. इस वजह से हमारे कारपेंटर एसोसिएशन और टिम्बर मर्चेंट्स को इसका बहुत हानि हो रहा है, क्योंकि ये लोग किसी को अपना पूरा आइडिया दे के यहाँ पर लकड़ी लेने के लिए कोई भी दांडेली को आके अगर हमारे पास ऑर्डर दे रहे तो ये लोग उनको ऐसा समझाते हैं कि देखो 1-2 महीने में हमारा सवाल हो रहा है और वो सवाल में मैं आपको दिला के देता हूँ बोल के इन्होंने सबको इधर से है ना भगा दिया है, कस्टमर्स को अच्छे बड़े. और इन्होंने क्या किया, अपना पहचान करके उनके पहचान के वजह से इन लोग उनको बुला के इधर किसी के भी आईडी से लकड़ी दिलाने का ये धंधा ही शुरू किया है. अभी इसमें बहुत से वीडियो और ये वो हमने किया है. इसका प्रूफ भी ये रख के हम इसके लिए इसको बातचीत कर रहे हैं. और ये जो हो रहा है ये ऐसा ही शुरू रहेगा तो हमारा कारपेंटर और टिम्बर मर्चेंट एसोसिएशन को बहुत सा हानि हुआ है. ये हानि होने की वजह से हमारे जो कारपेंटर्स लोग रास्ते पर आने की एक टाइम आ गई है. इसके लिए आप डॉक्टर प्रशांत कुमार DFO साहब है, इनसे हमारा एक विनती है कि इन्होंने इसको सही तरह से इन्वेस्टिगेशन करके इसको एक सही जवाब हमारे को मिलना चाहिए. अगर ये ऐसा ही होगा और ऐसा ही चुप रहेगा तो हमारे एसोसिएशंस के वजह से हम लोग इसको हड़ताल भी करने के लिए आगे बढ़ने वाले हैं. ये ऐसा नहीं होना है. ये साहब है, बहुत अच्छे साहब है, इन्होंने इसके बारे में अच्छी तरह से एक एक्शन लेके हमारे को न्याय दिलवाएंगे बोल के हमारे को भरपूर बहुत सा ऐसा भरोसा है. इसलिए आप सभी आके हमारे को सहकार किए हैं हमारे एसोसिएशन के लोगों ने, और हमने प्रेस में दिया है कि ये सबको समझना है और इसका नतीजा अच्छे से अच्छा निकलना, ये हम डॉक्टर प्रशांत DFO साहब के भरोसे पर आगे बढ़ के हम लोग ये हमारा एक प्रस्ताव आपके सामने रख रहे हैं. 30 ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಿಂದ ದಾಂಡೇಲಿಯಲ್ಲಿ ಟಿಂಬರ್ ಮರ್ಚೆಂಟ್ ಆಗಿ ಉದ್ಯಮವನ್ನು ಪ್ರಾರಂಭಿಸಿದವರು ಶ್ರೀಯುತ CS ವಸ್ತ್ರದ್ ಸರ್ ಅವರು. ಅವರ ಕೈ ಕೆಳಗಡೆ ಬಹಳಷ್ಟು ಜನ ಉದ್ಯಮಿಗಳು ರೂಪುಗೊಂಡಿದ್ದಾರೆ ಅವರ ಅನುಭವ ಮಾರ್ಗದರ್ಶನದಿಂದಾಗಿ. ಸರ್, ಇವತ್ತು ದಾಂಡೇಲಿಯ ಟಿಂಬರ್ ಡಿಪೋದಲ್ಲಿ ಸಂಘಟನೆಯ ಅಧ್ಯಕ್ಷರಾಗಿಯೂ ಕೂಡ ಸಂಘವನ್ನು ಮುನ್ನಡೆಸಿದವರು.
ನಿಮ್ಮನ್ನ ಒಂದು ತಂದೆಗೆ ಗೌರವ ಕೊಡುವ ರೀತಿಯಲ್ಲಿ ದಾಂಡೇಲಿಯ ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಒಂದು ನಿಮ್ಮನ್ನ ಮಾರ್ಗದರ್ಶಕರಾಗಿ ಆ ರೀತಿಯಲ್ಲಿ ಗೌರವವನ್ನು ಕೊಡ್ತಿದ್ದಾರೆ. ಏನೇ ಇರಲಿ, ಕಳೆದ 30 ವರ್ಷಗಳಿಂದ ಇಲ್ಲಿ ಟಿಂಬರ್ ಡಿಪೋದಲ್ಲಿ ನೀವು ವ್ಯವಹಾರವನ್ನು ಮಾಡ್ತಿದ್ದೀರಿ, ಕಟ್ಟಿಗೆ ಮರಮುಟ್ಟುಗಳನ್ನು ಪರ್ಚೇಸ್ ಮಾಡ್ತಿದ್ದೀರಿ. ಏನು ಇವತ್ತು ಈ ವರ್ಷದ ಈ ಬಾರಿಯ ಈ ಹರಾಜಿನಲ್ಲಿ ಸ್ವಲ್ಪ ಗೋಲ್ಮಾಲ್ ಡಿಪಾರ್ಟ್ಮೆಂಟ್ ಜನರೇ ಇದರಲ್ಲಿ ಶಾಮೀಲಾಗಿ ಬಂದವರಿಗೆಲ್ಲ ಅವರೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈಗ ಈ ಲಾಟ್ ತಗೋರಿ ಅವ್ರು ಲಾಟ್ ಹಾಕುವಾಗ ಏನು ಮಾಡ್ತಾರೋ ಯಾರಿಗೆ ಗೊತ್ತು. ಒಳಗಂತೂ ಹೋಗಿ ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಈ ತೋರಿ ಅಂತ ಹೇಳ್ತಾರೆ ಅವಾಗ. ಅವ್ರಿಗೇನಾದ್ರು ಸಂಬಳ ಬರ್ತಾ ಇಲ್ವಾ? ಅದಕ್ಕೆ ಅವ್ರಿಗೆಲ್ಲ ಸಂಬಳ ಬರ್ತದೆ, ಮೇಲಿಂದ ಗಿಂಬಳನೂ ಸಿಗ್ತದಲ್ಲ. ಈ ಥರ ಮಾಡಿದ್ರೆ ಅದು ಆಗ್ತಾ ಇದೆ. ಈಗ ಒಬ್ಬೊಬ್ರು ಲಕ್ಷ ರೂಪಾಯಿ ಇನ್ಕಮ್ ಆಗಿರ್ಬೋದು. ಒಬ್ಬೊಬ್ರು ಕಾರ್ ತೊಗೊಂಡು ರೇಡಾಡ್ತಾರೆ ರೀ. ಒಬ್ಬೊಬ್ರು ಉಳಿ ಹೊಡೆಯವನು ಕಾರ್ ತೊಗೊಂಡು ರೇಡಾಡ್ತಾನ. ಟಿಂಬರ್ ಮರ್ಚೆಂಟ್ ಬೈಕಲ್ಲಿ ಹೋಗ್ತಾನೆ, ವಾಚರ್ ಕಾರಲ್ಲಿ ರೇಡಾಡ್ತಾರೆ. ಇವ್ರ ಪಗಾರ ಎಷ್ಟು, ಇವ್ರ ಇನ್ಕಮ್ ಎಷ್ಟು ತನಿಖೆ ಆಗ್ಬೇಕಂತೀರಿ? ಹೌದು, ಮಾಡ್ಬೇಕಲ್ಲ. ಓಕೆ.